ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಸತೀಶ್ ಕುಮಾರ್. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನೆಲ್ಲ ಪ್ರೀತಿಯ ಸೋದರಿಯರಿಗೆ ಒಂದು ಮ್ಯಾರೇಜ್ ಅಡ್ವೈಸನ್ನು ಕೊಡ್ತಾ ಇರುವೆ. ಅದೇನಪ್ಪ ಅಂತಂದರೆ, ನೀವು ಮದುವೆಯಾಗುವುದಕ್ಕಿಂತ ಮುಂಚೆ ಕಡ್ಡಾಯವಾಗಿ ಹಣವನ್ನು ಗಳಿಸಿ. ನೀವು ನಿಮ್ಮ ಶಿಕ್ಷಣವನ್ನು ಮೊದಲು ಕಂಪ್ಲೀಟ್ ಮಾಡಿ. ನಿಮ್ಮ ಮನೆಯವರು ನಿಮಗೆ ಹೇಳ್ತಾರೆ ನೀವು ಮದುವೆ ಆದ ನಂತರ ಕೂಡ ಎಜುಕೇಷನ್ ಕಂಟಿನ್ಯೂ ಮಾಡ್ಬೋದು, ಡಿಗ್ರಿ ಮುಗಿಸ್ಬೋದು, ಡಿಸ್ಟೆನ್ಸ್ ಎಜುಕೇಷನ್ ತೊಗೋಬೋದು ಅಂತೆಲ್ಲ ನಿಮಗೆ ಸಮಜಾಯಿಸಿಗಳನ್ನು ಕೊಡ್ತಾರೆ. ಇದನ್ನು ನಂಬಕ್ಕೆ ಹೋಗಬೇಡಿ. ನಿಮಗೆ ಎಲ್ಲಿ ತನಕ ಕಲಿಯೋ ಆಸೆ ಇದೆಯಲ್ಲ ಅಲ್ಲಿ ತನಕ ಡೈರೆಕ್ಟ್ ಎಜುಕೇಷನನ್ನು ಪಡೆದುಕೊಳ್ಳಿ. ಎಜುಕೇಷನ್ ಕಂಪ್ಲೀಟ್ ಆಗುವ ತನಕ ಮದುವೆ ಆಗೋಕ್ಕೆ ಹೋಗಬೇಡಿ. ನೀವು ಮದುವೆ ಆದ ತಕ್ಷಣ ಬೇಗನೆ ಮಕ್ಕಳಾಗಿಬಿಡ್ತವೆ. ಆ ಮಕ್ಕಳನ್ನು ಸಂಭಾಳಿಸೋದ್ರಲ್ಲೇ ನಿಮ್ಮ ಜೀವನ ಹೋಗುತ್ತೆ. ಅನಂತರ ಒದ್ದಾಡಬೇಕಾಗತ್ತೆ. ಫಸ್ಟು ಸರಿಯಾಗಿ ಎಜುಕೇಷನನ್ನು ಕಂಪ್ಲೀಟ್ ಮಾಡಿ, ಒಳ್ಳೆ ಜಾಬನ್ನು ತೆಗೆದುಕೊಳ್ಳಿ, ಇಲ್ಲವೇ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ. ನೀವು ಏನು ಮಾಡ್ತೀರೋ ಹೆಂಗೆ ಮಾಡ್ತೀರೋ ನನಗೆ ಗೊತ್ತಿಲ್ಲ. ನೀವು ನಿಮ್ಮ ಲೈಫಲ್ಲಿ ಸುಖವಾಗಿರಬೇಕಂತಂದರೆ ಮತ್ತು ಜಾಸ್ತಿ ಸೇಫಾಗಿರಬೇಕಂತಂದರೆ ನೀವು ಜಾಸ್ತಿ ಹಣವನ್ನು ಗಳಿಸಲೇಬೇಕು. ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಲೇಬೇಕು. ನೀವು ಹಣದ ವಿಚಾರದಲ್ಲಿ ಆತ್ಮನಿರ್ಭರ ಆಗಬೇಕು. ಯಾಕೆ ಅನ್ನೋದಕ್ಕೆ ನಾನು ಕೆಲವೊಂದಿಷ್ಟು ಕಾರಣಗಳನ್ನು ಕೊಡುವೆ. ಸರಿ ಅನಿಸಿದರೆ ಸ್ವಲ್ಪ ನೀವು ವಿಚಾರ ಮಾಡಿ ನೋಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ. ಒಂದು ವೇಳೆ ನೀವು ನಿಮ್ಮ ಎಲ್ಲ ಡಿಸೈರ್ಸ್ಗಳಿಗಾಗಿ, ಡ್ರೀಮ್ಸ್ಗಳಿಗಾಗಿ ಬೇರೆಯವರ ಮೇಲೆ ಡಿಪೆಂಡ್ ಆದರೆ, ಆ ವ್ಯಕ್ತಿ ನಿಮಗೆ ಸಪೋರ್ಟ್ ಮಾಡದೇ ಇದ್ದರೆ, ನಿಮ್ಮ ಕನಸುಗಳನ್ನು ನೀವೇ ನಿಮ್ಮ ಕೈಯಾರೆ ಕೊಲೆ ಮಾಡಬೇಕಾಗತ್ತೆ. ನೀವೇ ನಿಮ್ಮ ಕನಸುಗಳ ಮರ್ಡರನ್ನು ಮಾಡಿದರೆ ನೀವು ಬದುಕಿರೋದರಲ್ಲಿ ಯಾವುದೇ ಅರ್ಥ ಇಲ್ಲ. ಕನಸುಗಳನ್ನು ಸಾಯಿಸಿ ಬದುಕೋದು ಎಷ್ಟು ಕಠಿಣವಾಗಿದೆ ಅನ್ನೋದು ನನ್ನನ್ನು ಬಿಟ್ಟರೆ ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ನಾನು ಅಂದ್ಕೊತೀನಿ. ನನಗೆ ಗೊತ್ತು ದುಡ್ಡು ಎಷ್ಟು ಇಂಪಾರ್ಟೆಂಟ್ ಇದೆ, ದುಡ್ಡು ಇರದೇ ಇದ್ದರೆ ಎಷ್ಟು ಕೆಟ್ಟ ಪರಿಸ್ಥಿತಿ ಆಗತ್ತೆ ಅಂಥೇಳಿ. ಸೊ ನಿಮ್ಮೊಂದಿಗೆ ಇದೇ ರೀತಿ ಆಗುತ್ತೆ. ನೀವು ನಿಮ್ಮ ಡ್ರೀಮ್ಸ್ಗಳಿಗಾಗಿ, ಹಣಕ್ಕಾಗಿ ನಿಮ್ಮ ತಂದೆಯ ಮೇಲೆ ಇಲ್ಲವೇ ನಿಮ್ಮ ಗಂಡನ ಮೇಲೆ ಡಿಪೆಂಡ್ ಆದರೆ, ಅವ್ರು ಸಪೋರ್ಟ್ ಮಾಡದಿದ್ದರೆ ನಿಮ್ಮ ಎಲ್ಲ ಕನಸುಗಳು ಕೂಡ ನುಚ್ಚು ನೂರಾಗ್ತವೆ. ಕೆಲಸ ಇದ್ದಾಗ ಎಲ್ಲರೂ ಕೂಡ ನಿಮ್ಮ ನೈಸ್ ಮಾಡ್ತಾರೆ, ಕೆಲಸ ಆದ ನಂತರ ಬಿಸಾಕ್ಬಿಡ್ತಾರೆ. ಇದು ರಿಯಾಲಿಟಿ ಆಗಿದೆ. ಈ ಜಗತ್ತಿದೆಯಲ್ಲ, ಮೊದಲಿನಿಂದಲೂ ಕೂಡ MC ಇದೆ, ಜೊತೆಗೆ ಮತಲಬಿ ಕೂಡ ಆಗಿದೆ. ಈಗಲೂ ಕೂಡ ಈ ಜಗತ್ತು ಮತಲಬಿ ಇದೆ, ಮುಂದೆನೂ ಕೂಡ ಮತಲಬಿ ಇರುತ್ತೆ. ಎಲ್ಲರೂ ಅವರವರ ಸ್ವಾರ್ಥ ನೋಡ್ತಾರೆ. ನಿಮ್ಮ ಆಸೆ ಆಕಾಂಕ್ಷೆಗಳನ್ನು, ಕನಸುಗಳನ್ನು ಯಾವನೂ ನೋಡಲ್ಲ. ಇದೊಂದು ಹಾರ್ಶ್ ರಿಯಾಲಿಟಿ ಆಗಿದೆ. ಇದನ್ನು ಅರ್ಥ ಮಾಡ್ಕೋಬೇಕು. ಮತ್ತು ನೀವು ಕೂಡ ದುಡ್ಡು ಗಳಿಸ್ಬೇಕು, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು. ಒಂದು ವೇಳೆ ನೀವು ಸ್ವತಃ ಹಣವನ್ನು ಗಳಿಸದಿದ್ದರೆ ಜೀವನ ಪೂರ್ತಿ ನೀವು ನಿಮ್ಮ ಗಂಡನ ಗುಲಾಮಳಾಗಿ ಇರಬೇಕಾಗತ್ತೆ. ಮದುವೆಗೂ ಮುಂಚೆ ನಿಮ್ಮ ಮನೆಯವರು ಕೂಡ ನಿಮ್ಮನ್ನು ಬರೀ ಅಡುಗೆ ಮನೆಗಾಗಿ ಬಳಸಿಕೋತಾರೆ. ನಿಮ್ಮನ್ನು ಮುದ್ದಿನ ಮಗಳ ಥರ ಸಾಕಿದ್ರೂ ಕೂಡ ನಿಮ್ಮಮ್ಮ ನಿಮಗೆ ಬಾಂಡೆ ತಿಕ್ಕಕ್ಕೆ, ಬಟ್ಟೆಗಳನ್ನು ಒಗೆಯೋಕ್ಕೆ, ಅಡುಗೆ ಮಾಡೋಕ್ಕೆ, ಎಲ್ಲ ಮನೆ ಕೆಲಸ ಮಾಡೋಕ್ಕೆ ಹಚ್ತಾರೆ. ನೀವು ಮದುವೆಯಾಗಿ ಹೋದ್ರಿ ಅಂತಂದರೆ ಎಲ್ಲ ಜವಾಬ್ದಾರಿ ನಿಮ್ಮ ತಲೆ ಮೇಲೇ ಬೀಳುತ್ತೆ. ಸೊ ನೀವು ದುಡ್ಡಿಗಾಗಿ ನಿಮ್ಮ ಗಂಡನ ಮೇಲೆ ಡಿಪೆಂಡ್ ಆಗಿದ್ದೀರಾ ಅಂತಂದರೆ ಆತ ನಿಮ್ಮನ್ನು ಗುಲಾಮಳಂತೆಯೇ ಬಳಸಿಕೋತಾನೆ. ಆತ ಇದನ್ನು ಬಾಯ್ಬಿಚ್ಚಿ ಹೇಳದಿದ್ದರೂ ಕೂಡ ಆತ ನಿಮ್ಮೊಂದಿಗೆ ಅದೇ ರೀತಿ ನಡೆದುಕೋತಾನೆ. ಇದು ರಿಯಾಲಿಟಿ ಆಗಿದೆ. ಸೊ ನಿಮ್ಮ ಕೆಲಸ ಏನಾಗತ್ತಪ್ಪ ಅಂತಂದರೆ, ದಿನವೆಲ್ಲ ಮನೆಯಲ್ಲಿ ಕೆಲಸ ಮಾಡೋದು, ಮನೆ ಕಸ ಗುಡಿಸೋದು, ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು, ದಿನವೆಲ್ಲ ಕತ್ತೆ ಥರ ಕೆಲಸ ಮಾಡಿ ಮನೆಯನ್ನು ಸಂಭಾಳಿಸೋದು, ರಾತ್ರಿ ಗಂಡನನ್ನು ಖುಷಿ ಪಡಿಸೋದು, ಆವಾಗ ಮಕ್ಕಳಾಗ್ತವೆ. ಮಕ್ಕಳು ಹುಟ್ಟಿದ ನಂತರ ಮಕ್ಕಳ ಸೇವೆ ಮಾಡೋದು, ಮಕ್ಕಳನ್ನು ದೊಡ್ಡವ್ರು ಮಾಡೋದು. ನಿಮ್ಮ ಪೂರ್ತಿ ಜೀವನ ಈ ಕಿಚನಲ್ಲೇ ಕಳೆದೋಗುತ್ತೆ, ಮನೆಯಲ್ಲೇ ಸರ್ವನಾಶ ಆಗಿ ಹೋಗುತ್ತೆ. ಸೊ ಇಲ್ಲಿ ನಿಮ್ಮದೇ ಆದ ಒಂದು ಲೈಫ್ ಇರಲ್ಲ, ನಿಮಗಂತ ಒಂದು ಸ್ಪೇಸ್ ಇರಲ್ಲ. ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳನ್ನು ಯಾರೂ ಕೂಡ ಕೇಳಿಸಿಕೊಳ್ಳಲ್ಲ. ನಿಮ್ಮ ಗಂಡನ ಮನೆಯವರು ಕೂಡ ಅಷ್ಟೇ, ನಿಮ್ಮನ್ನು ಬರೀ ಕೆಲಸದವಳ ಥರನೇ ನೋಡ್ತಾರೆ. ಅವ್ರಿಗೇನು, ಅವರ ಸೇವೆ ಮಾಡೋಕ್ಕೆ ಒಂದು ಪುಕ್ಸಟ್ಟೆ ಆಳಬೇಕಾಗಿತ್ತು. ಗಂಡನಿಗೆ ತನ್ನ ದೈಹಿಕವಾದ ಸುಖವನ್ನು ಈಡೇರಿಸಿಕೊಳ್ಳೋಕ್ಕೆ, ಹೊಟ್ಟೆ ಹಸಿವನ್ನು ನೀಗಿಸಿಕೊಳ್ಳೋಕ್ಕೆ, ಮನೆ ಕೆಲಸ ಮಾಡೋಕ್ಕೆ ಒಬ್ಬಳು ಬೇಕಾಗಿದ್ಲು. ಸೊ ಅದಕ್ಕೆ ಆತ ಮದುವೆ ಆಗಿರ್ತಾನೆ. ಮೆಜಾರಿಟಿ ಆಫ್ ಜನ ಇದೇ ಒಂದು ದೃಷ್ಟಿಕೋನದಿಂದ ಮದುವೆ ಆಗ್ತಾ ಇದ್ದಾರೆ. ಸೊ ನೀವು ಆರ್ಥಿಕವಾಗಿ ಸಬಲರಾಗಿರದೇ ಇದ್ದರೆ ನೀವು ಕೂಡ ಗಂಡನ ಗುಲಾಮಳಾಗ್ತೀರಾ. ಮತ್ತು ನಿಮ್ಮ ಪೂರ್ತಿ ಜೀವನ ಮನೆಯಲ್ಲೇ ಹೋಗುತ್ತೆ, ಕಿಚನಲ್ಲೇ ಹೋಗುತ್ತೆ, ಕತ್ತಲ ಕೋಣೆಯಲ್ಲೇ ಹೋಗುತ್ತೆ. ಬರೀ ಮಕ್ಕಳು ಮಾಡೋದನ್ನು, ಮನೆಯನ್ನು ಸಂಭಾಳಿಸೋದ್ರಲ್ಲೇ ಹೋಗುತ್ತೆ. ನಿಮ್ಮ ಬದುಕಿಗೆ ಯಾವುದೇ ಅರ್ಥ ಇರಲ್ಲ. ಒಂದು ವೇಳೆ ನೀವು ಒಂದೊಂದು ರೂಪಾಯಿಗೂ ಕೂಡ ನಿಮ್ಮ ಗಂಡನ ಮೇಲೆ ನೀವು ಫುಲ್ಲಿ ಡಿಪೆಂಡ್ ಆಗಿದ್ದರೆ ಎಲ್ಲರೂ ಕೂಡ ನಿಮ್ಮ ಶೋಷಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೊದಲು ನಿಮ್ಮ ಗಂಡನೇ ನಿಮ್ಮ ಶೋಷಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆತ ನಿಮಗೆ ಎಷ್ಟು ಗೌರವ ಕೊಡಬೇಕೋ ಅಷ್ಟು ಗೌರವವನ್ನು ಕೊಡಲ್ಲ, ಅಷ್ಟು ಇಂಪಾರ್ಟೆನ್ಸನ್ನು ಕೊಡಲ್ಲ. ಏಕೆಂದರೆ ಅವನಿಗೆ ಚೆನ್ನಾಗಿ ಗೊತ್ತಿದೆ ಇವಳ ಹತ್ರ ಇನ್ಕಮ್ ಸೋರ್ಸ್ ಇಲ್ಲ, ಇವಳ ಹತ್ರ ದುಡ್ಡಿಲ್ಲ. ಸೊ ನಾನು ಇವಳಿಗೆ ದುಡ್ಡು ಕೊಟ್ಟರೆ ಇವಳು ಇರ್ತಾಳೆ,
ಸೊ ನಾನು ಇವಳ ಮೇಲೆ ಉಪಕಾರ ಮಾಡ್ತಾ ಇದ್ದೀನಿ ಅನ್ನೋ ಥರ ಅವನು ಬಿಹೇವ್ ಮಾಡ್ತಾನೆ. ಅದೇ ನೀವು ಹಣವನ್ನು ಗಳಿಸ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ, ಆವಾಗ ಅವನ ಡೌಲ್ಗಳು, ಅವನ ಕೊಬ್ಬು, ಅಹಂಕಾರ ಸ್ವಲ್ಪ ಕಮ್ಮಿ ಆಗುತ್ತೆ. 50%ಗಿಂತಲೂ ಕಮ್ಮಿ ಆಗುತ್ತೆ. ಯಾಕಂದರೆ ಗೊತ್ತಿರುತ್ತಲ್ಲ, ಅವಳು ದುಡಿತಾ ಇದ್ದಾಳೆ, ಅವಳ ಹತ್ರ ಕೂಡ ದುಡ್ಡು ಬರ್ತಾ ಇದೆ ಅನ್ನೋ ಒಂದು ಭಯ ಇರುತ್ತೆ. ಆದರೆ ನೀವು ಯಾವಾಗ ಹಣಕ್ಕಾಗಿ ಪೂರ್ತಿ ಅವನ ಮೇಲೆ ಡಿಪೆಂಡ್ ಆಗ್ತಿರೋ, ಆತ ನಿಮ್ಮ ಶೋಷಣೆಯನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಲ್ಲ ಗಂಡಂದಿರು ಹೀಗೆ ಮಾಡ್ತಾರೆ ಅಂತಲ್ಲ, ಕೆಲವೊಂದಿಷ್ಟು ಸಂಸ್ಕಾರಿ ಗಂಡಂದಿರೇ ಇರ್ತಾರೆ. ಯಾವನಿಗೆ ಗೊತ್ತು ನಿಮಗೆ ಒಳ್ಳೆ ಗಂಡ ಸಿಗ್ತಾನೆ ಅಂತೇಳಿ? ಯಾರಾದರೂ ನಿಮಗೆ ಬಾಂಡ್ ಪೇಪರ್ ಮೇಲೆ ಬರೆದು ಕೊಟ್ಟು ಮದುವೆ ಮಾಡಿಸ್ತಾರ? ಮಾಡಲ್ಲ. ಮುಂದಿನ ವಿಚಾರ ಮುಂದೆ. ಸದ್ಯಕ್ಕೆ ನೀವೇನು ಯೋಚನೆ ಮಾಡಬೇಕು, ನೆಗೆಟಿವ್ ಆಗಿಯೇ ಯೋಚನೆ ಮಾಡಬೇಕು. ದುಡ್ಡು ಗಳಿಸೋಕೆ ಟ್ರೈ ಮಾಡಬೇಕು, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು. ಸೊ ಯಾವಾಗ ನಿಮ್ಮ ಗಂಡನಿಗೆ ಗೊತ್ತಾಗತ್ತಲ್ಲ, ಈಕೆ ಫುಲ್ಲಿ ನನ್ನ ಮೇಲೆ ಡಿಪೆಂಡ್ ಆಗಿದ್ದಾಳೆ, ನಾನು ಹೇಳ್ದಂಗೆ ಆಕೆ ಕೇಳ್ತಾಳೆ ಅನ್ನೋ ಕಾನ್ಫಿಡೆನ್ಸ್ ಅವನಿಗೆ ಬರುತ್ತೆ. ಆತ ನಿಮ್ಮನ್ನು ಹೆರಾಸ್ ಮಾಡ್ಬೋದು, ಟಾರ್ಚರ್ ಮಾಡಬಹುದು. ನಿಮ್ಮನ್ನು ಆತ ಬರೀ ಸೆಕ್ಸ್ ಡಾಲ್ನ ಥರ ಬಳಸಿಕೊಳ್ತಾನೆ. ಇದನ್ನು ನೋಡಿಬಿಟ್ಟು ನಿಮ್ಮ ಗಂಡನ ಮನೆಯವರು, ನಿಮ್ಮ ಅತ್ತೆ, ಮಾವ, ನಾದ್ನಿ ಇವರೆಲ್ಲರೂ ಕೂಡ ಅದೇ ರೀತಿ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೂ ಗೊತ್ತು ಎಲ್ಲಿ ಹೋಗ್ತಾಳೆ, ಸುಮ್ಮನೆ ನಾವೇನು ಹೇಳಿರ್ತೀವಲ್ಲ ಅದನ್ನ ಮಾಡ್ಕೊಂಡು ಮನೇಲಿ ಬಿದ್ದಿರ್ತಾಳೆ. ಈ ರೀತಿ ಯೋಚನೆ ಮಾಡ್ತಾರೆ ಮತ್ತು ನಿಮ್ಮನ್ನು ಎಲ್ಲ ಆ್ಯಂಗಲ್ನಿಂದ ಶೋಷಣೆ ಮಾಡ್ತಾರೆ, ದುರ್ಬಳಕೆ ಮಾಡಿಕೊಳ್ತಾರೆ. ಅವ್ರಿಗೂ ಕೂಡ ಗೊತ್ತಿರುತ್ತಲ್ಲ, ಇವಳ ಹತ್ರ ದುಡ್ಡೇ ಇಲ್ಲ ಅಂತಂದರೆ ಇವಳೇನು ಹೋಗಿ ಕೇಸ್ ಹಾಕ್ತಾಳೆ, ಲಾಯರ್ ಇಡಬೇಕಂದ್ರೂ ಕೂಡ ಅಲ್ಲಿ ದುಡ್ಡು ಬೇಕು, ಎಲ್ಲದಕ್ಕೂ ದುಡ್ಡು ಬೇಕು. ಸೊ ದುಡ್ಡಿಲ್ಲ ಅಂತಂದರೆ ಮುಚ್ಕೊಂಡು ಬಿದ್ದಿರ್ತಾಳೆ ಅನ್ನೋ ಅಟಿಟ್ಯೂಡ್ ಅವರಲ್ಲಿ ಬರುತ್ತೆ. ಸೊ ನೀವು ಈ ರೀತಿ ನಿಮ್ಮ ಗಂಡನ ಕೈಯಿಂದ, ನಿಮ್ಮ ಗಂಡನ ಮನೆಯವರ ಕಡೆಯಿಂದ ಶೋಷಣೆಗೆ ಒಳಗಾಗಬಾರ್ದಂತಂದರೆ, ದುರ್ಬಳಕೆ ಆಗಬಾರ್ದಂತಂದರೆ ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು. ಒಂದು ವೇಳೆ ನೀವು ನಿಮ್ಮ ಡ್ರೀಮ್ ಲೈಫನ್ನು ಬದುಕಬೇಕಂತಂದರೆ, ನಿಮ್ಮ ಲೈಫನ್ನು ಫ್ರೀಡಮ್ದೊಂದಿಗೆ ಫುಲ್ಲಿ ಎಂಜಾಯ್ ಮಾಡಬೇಕಂತಂದರೆ, ಸ್ವಾಭಿಮಾನದಿಂದ ಸೆಲ್ಫ್ ರೆಸ್ಪೆಕ್ಟ್ನೊಂದಿಗೆ ನಿಮ್ಮ ಬದುಕನ್ನು ಸಾಗಿಸಬೇಕಂತಂದರೆ ನೀವು ದುಡಿಲೇಬೇಕು, ಹಣವನ್ನು ಗಳಿಸಲೇಬೇಕು, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಲೇಬೇಕು. ಅಂದಾಗಲೇ ನಿಮಗೆ ಮನೆಯಲ್ಲೂ ಕೂಡ ಗೌರವ ಇರುತ್ತೆ, ಗಂಡ ಕೂಡ ಗೌರವ ಕೊಡ್ತಾನೆ. ನಿಮ್ಮ ಮನೆಯವರು ಅಂದರೆ ನಿಮ್ಮ ಅತ್ತೆ, ಮಾವ, ನಾದ್ನಿ, ರಿಲೇಟಿವ್ಗಳು ಇವರು ಕೂಡ ಎಲ್ಲರೂ ಗೌರವ ಕೊಡ್ತಾರೆ. ಸಮಾಜದಲ್ಲೂ ಕೂಡ ಗೌರವ ಸಿಗತ್ತೆ. ಸೊ ಗಂಡು ಮಕ್ಕಳಿರಲಿ ಹೆಣ್ಮಕ್ಳಿರಲಿ, ಅವರು ದುಡಿತಾ ಇದ್ದರೆ, ಅವ್ರ ಹತ್ರ ದುಡ್ಡಿದ್ರೆ ಮಾತ್ರ ಗೌರವ ಸಿಗತ್ತೆ. ಈ ಜಗತ್ತಿನಲ್ಲಿ ದುಡ್ಡಿದ್ದವರಿಗೆ ಮಾತ್ರ ಸನ್ಮಾನ ಸಿಗತ್ತೆ. ದುಡ್ಡಿರದವರನ್ನು ಈ ಜಗತ್ತು ಬಹಳಷ್ಟು ಕೇವಲವಾಗಿ ನೋಡುತ್ತೆ. ಅದಕ್ಕಾಗಿಯೇ ನಾನು ನಿಮಗೆ ದುಡ್ಡು ಗಳಿಸಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ ಅನ್ನೋ ಸಲಹೆಯನ್ನು ಕೊಡ್ತಾ ಇರುವೆ. ನನಗಂತೂ ಹೀಗೆ ಅನಿಸುತ್ತೆ. ಕೆಲವೊಂದಿಷ್ಟು ಜನರಿಗೆ ಇದನ್ನು ಕೇಳಿ ಸಿಟ್ಟು ಬರ್ಬೋದು, ಎಸ್ಪೆಷಲಿ ಗಂಡು ಮಕ್ಕಳಿಗೆ ಸಿಟ್ಟು ಬರ್ಬೋದು, ವಯಸ್ಸಾದವರಿಗೆ ಸಿಟ್ಟು ಬರ್ಬೋದು. ಹೆಣ್ಮಕ್ಳಿಗೆ ಯಾಕೆ ದುಡ್ಡು, ಹೆಣ್ಮಕ್ಳ ಹತ್ರ ದುಡ್ಡು ಬಂದರೆ ಅವರು ಕೂಡ ಮಜಾ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ಹುಡುಗಿಯರು ಮಜಾ ಮಾಡಲ್ಲ. ಎಷ್ಟೋ ಹೆಣ್ಮಕ್ಕಳನ್ನು ನಾನು ನೋಡಿರುವೆ, ಅವರು ಲಕ್ಷಾಂತರ ಹಣವನ್ನು ದುಡಿತಾ ಇದ್ದಾರೆ ಮತ್ತು ಸಂಸ್ಕಾರವಂತರಾಗಿಯೂ ಕೂಡ ಅವರ ಮನೆಯ ಜವಾಬ್ದಾರಿಗಳನ್ನು ಹೊತ್ಕೊಂಡು ಸಮಾಜದಲ್ಲಿ ತಲೆ ಎತ್ತಿ ಹೆಮ್ಮೆಯಿಂದ ಮೆರಿತಾ ಬದುಕ್ತಾ ಇದ್ದಾರೆ. ಎಲ್ಲರೂ ಕೂಡ ಹಾಳಾಗಲ್ಲ, ಎಲ್ಲ ಗಂಡಸರು ಕೂಡ ಕೆಟ್ಟವರಿರಲ್ಲ. ಸೊ ಯಾರಿಗೆ ಗೊತ್ತು ನಿಮ್ಮ ಗಂಡ ಒಳ್ಳೆಯವನೇ ಸಿಗ್ತಾನೆ ಅಂತೇಳಿ. ಅದಕ್ಕಾಗಿ ನೀವು ನಿಮ್ಮ ಪ್ರಿಪರೇಷನ್ನಲ್ಲಿ ಇರಬೇಕು, ನಿಮ್ಮ ಸೇಫ್ಟಿಯಲ್ಲಿ ನೀವು ಇರಬೇಕು. ಸೀರಿಯಲ್ ನೋಡಿ ಹಾಳಾಗುವ ಬದಲು, ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ಗಳನ್ನು, ಡಬ್ಬಾ ವಿಡಿಯೋಗಳನ್ನು ನೋಡಿ ಹಾಳಾಗುವ ಬದಲು ಯಾವುದಾದ್ರೂ ಒಂದು ಸ್ಕಿಲ್ಲನ್ನು ಕಲಿತು ಹಣವನ್ನು ಗಳಿಸೋಕ್ಕೆ ಸ್ಟಾರ್ಟ್ ಮಾಡಿ. ಈಗಂತೂ ಸೋಷಿಯಲ್ ಮೀಡಿಯಾದ ಜಮಾನ ಇದೆ. ಆನ್ಲೈನಲ್ಲಿ ಹಣ ಗಳಿಸೋಕ್ಕೆ ಸಿಕ್ಕಾಪಟ್ಟೆ ದಾರಿಗಳಿವೆ. ನೀವು ನಿಮ್ಮದೇ ಆದ ಸ್ವಂತ ಯೂಟ್ಯೂಬ್ ಚಾನಲ್ ಮಾಡಿ ಅದರಲ್ಲಿ ವಿಡಿಯೋಗಳನ್ನು ಹಾಕಿ ಹಣ ಗಳಿಸಬಹುದು. ಕುಕಿಂಗ್ ವಿಡಿಯೋ ಹಾಕ್ಬೋದು, ಡೈಲಿ ಲೋಗ್ಸ್ ಹಾಕ್ಬೋದು, ಟ್ರಾವೆಲ್ ಲೋಗ್ಸ್ ಹಾಕ್ಬೋದು, ಫ್ಯಾಷನ್ ವಿಡಿಯೋಸ್ ಹಾಕ್ಬೋದು, ಎಜುಕೇಷ್ನಲ್ಲು ಎಂಟರ್ಟೈನ್ಮೆಂಟ್ ವಿಡಿಯೋಸ್ಗಳನ್ನ ಹಾಕ್ಬೋದು. ನಿಮಗೆ ಯಾವುದು ಮನಸ್ಸಿಗೆ ಬರುತ್ತೋ ಆ ವಿಡಿಯೋಗಳನ್ನು ಹಾಕಿ ಹಣವನ್ನು ಗಳಿಸ್ಬೋದು. ನೀವು ನಿಮ್ಮ ಯೂಟ್ಯೂಬ್ ಚಾನಲನ್ನು ರನ್ ಮಾಡಬೇಕಂತಂದರೆ ವಿಡಿಯೋಗಳನ್ನ ಎಡಿಟ್ ಮಾಡೋದನ್ನು ಕಲಿಬೇಕಾಗತ್ತೆ. ಸೊ ನೀವು ಮೊಬೈಲ್ನಲ್ಲಿ ಕೂಡ ವಿಡಿಯೋಗಳನ್ನು ಎಡಿಟ್ ಮಾಡಿ ಯೂಟ್ಯೂಬಿಗೆ ಹಾಕ್ಬೋದು. ನಿಮ್ಮ ಹತ್ರ ಲ್ಯಾಪ್ಟಾಪು, ಕಂಪ್ಯೂಟರ್ ಇದ್ದರೆ ನೀವು ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗನ್ನು ಕಲಿತು ಅದನ್ನು ಕೂಡ ಮಾಡ್ಬೋದು. ಸೊ ಈ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸು, ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗ್ ಕೋರ್ಸು, ಮೊಬೈಲ್ ವಿಡಿಯೋ ಎಡಿಟಿಂಗ್ ಕೋರ್ಸ್ಗಳ ಲಿಂಕು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಚೆಕ್ಔಟ್ ಮಾಡಿ. ನಾನು ನನ್ನ ಸೋದರಿಯರಿಗೆ SP10 ಡಿಸ್ಕೌಂಟ್ ಆಫರನ್ನು ಕೊಡ್ತಾ ಇದ್ದೀನಿ. ಆ ಕೋಡನ್ನು ಯೂಸ್ ಮಾಡಿ ಮತ್ತು ಮುಂದೆ ಹೋಗಿ. ಮೊದಲು ಯಾವುದಾದ್ರೂ ಒಂದು ಸ್ಕಿಲ್ಲನ್ನು ಕಲೀರಿ, ಜಾಬ್ ಮಾಡಿ, ಬಿಸ್ನೆಸ್ ಮಾಡಿ, ಏನು ಮಾಡ್ತಿರೋ ಮಾಡಿ. ಒಟ್ಟಿನಲ್ಲಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ ಸುಖವಾಗಿರಿ, ಸೇಫ್ಟಿಯಾಗಿರಿ. ಏಕೆಂದರೆ ಈ ಜಗತ್ತು ಹೆಣ್ಮಕ್ಕಳಿಗೆ ಸೇಫ್ ಇಲ್ಲ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.